ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನು ಈ ಹೊತ್ತು ನಮ್ಮ ಸಂಗಡ ಮಾತಾಡುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು, ಹಲ್ಲೆಲೂಯಾ, ಆತನು ಒಳ್ಳೆಯವನು. ಆತನು ಒಳ್ಳೆಯವನ ಆಗಿರುವ ಕಾರಣಕ್ಕಾಗಿ ದೇವರು ನಮ್ಮನ್ನು ಒಳ್ಳೆಯದನ್ನೇ ಬಯಸುತ್ತಾರೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಯಾವಾಗಲೂ ನಮ್ಮನ್ನು ಒಳ್ಳೆಯದನ್ನು ಮಾಡಬೇಕೆಂದೇ ಆತನ ಚಿತ್ತವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆತ್ತ ತಾಯಿ ತಂದೆ ನಮ್ಮನ್ನು ಮರಿಬೋದು, ಆದರೆ ಕರ್ತನು ನಮ್ಮನ್ನು ಮರೆಯೋದಿಲ್ಲ. ಯಾಕಂದರೆ ಯೇಸುವಿಗೆ ನೀನು ಬಹು ಅಮೂಲ್ಯನಾಗಿದೆಯಾ. ಹಲ್ಲೆಲೂಯಾ. ಯೇಸುವಿಗೆ ನೀನು ಅಮೂಲ್ಯನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ನಿನ್ನನ್ನು ಯಾವತ್ತೂ ಮರೆತು ಹೋಗುವನಲ್ಲ. ಲೋಕದವರು ಮರಿಬೋದು, ಅಣ್ಣ ತಮ್ಮರು ಮರಿಬೋದು, ಅಕ್ಕ ತಂಗಿದರು ಮರಿಬೋದು, ಬಂತು ಬಾರದವರು ಮರಿಬೋದು, ಆದರೆ ಯೇಸು ನಿನ್ನನ್ನು ಮರೆಯೋದಿಲ್ಲ. ಹಲ್ಲೆಲೂಯಾ. ನಿನಗಾಗಿ ಇಟ್ಟಿರುವ ಆ ಆಶೀರ್ವಾದಗಳನ್ನು ನಿನ್ನನ್ನು ದೇವರು ಒದಗಿಸುತ್ತಾನೆ. ಹಲ್ಲೆಲೂಯಾ. ಲೇಟ್ ಆಗಬಹುದು, ಆದರೆ ನಿನ್ನ ಆಶೀರ್ವಾದಗಳನ್ನು ಯಾರಿಗೂ ದೇವರು ಕೊಡುವುದಿಲ್ಲ. ನಿನಗಾಗಿ ಇಟ್ಟಿರುವ ಆಶೀರ್ವಾದಗಳನ್ನು ದೇವರು ನಿನಗೆ ಒದಗಿಸುತ್ತಾರೆ. ಹಲ್ಲೆಲೂಯಾ. ಭಯಪಡಬಾರದು. ನಾನು ಒಂಟಿ ಇದ್ದೇನೆ, ನನ್ನಿಂದ ಏನಾಗುತ್ತದೆ, ನನ್ನಿಂದ ಈ ಕೆಲಸ ಹೇಗೆ ಸಾಧ್ಯ ಎಂದು ನಾವು ಭಯಪಡಬಾರದು. ಯಾಕಂದರೆ ನಿನ್ನ ಒಳಗಿರುವ ಆತನಿಗೆ ಎಲ್ಲವೂ ಸಾಧ್ಯ. ಪ್ರೈಸ್ ದ ಲಾರ್ಡ್. ನಿನ್ನ ಹೃದಯದ ಒಳಗಿರುವ ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಆತನಿಂದ ಅಸಾಧ್ಯವಾದ ಕಾರ್ಯಗಳನ್ನು ಒಂದೂ ಇಲ್ಲ. ಪ್ರೈಸ್ ದ ಲಾರ್ಡ್. ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಆ ಪವಿತ್ರಾತ್ಮನು ನಿನಗೆ ಸಹಾಯ ಮಾಡುತ್ತಾನೆ. ಹೇಳಿದನಲ್ಲ ದೇವರು, ಯೆಶಾಯ ಬರೆದ ಗ್ರಂಥದಲ್ಲಿ 41ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುತ್ತೇನೆಂದು. ಹಲ್ಲೆಲೂಯಾ. ಆ ದೇವರು ಆ ವಾಕ್ಯ ಹೇಳಿದ ಮೇಲೆ ಯಾಕೆ ನಾವು ಭಯಪಡಬೇಕು? ಹಲ್ಲೆಲೂಯಾ. ಈ ಭಯ ಎಂಬ ಆತ್ಮನು ತೊಲಗಿ ಹೋಗಬೇಕಾದರೆ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಬೇಕು. ಪರಿಶುದ್ಧ ಆತ್ಮನೇ, ಈ ಭಯದ ಆತ್ಮ ನನ್ನಿಂದ ಬಿಟ್ಟು ಹೋಗೋದಕ್ಕಾಗಿ ಸಹಾಯ ಮಾಡು ಎಂದು ಕೇಳಬೇಕು. ಹಲ್ಲೆಲೂಯಾ. ಆಗ ಈ ಭಯದ ಆತ್ಮ ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಸಾಲ ಆದರೆ ಭಯವಾಗುತ್ತದೆ, ಏನಾದರೂ ರೋಗ ಬಂದರೆ ಭಯವಾಗುತ್ತದೆ. ಭಯಪಡಬಾರದು. हालेलुया. हमारा बीच में कोई तूफान आने दीजिए, कुछ नहीं कर सकता है, केवल हम ಯೇಸು के ऊपर ವಿಶ್ವಾಸ रखना है. हालेलुया. ನಾವು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವ ಮೂಲಕವಾಗಿ ಆ ಬಂದಂಥ ವಿಪತ್ತುಗಳನ್ನೆಲ್ಲ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುತ್ತವೆ. ಇಲ್ಲಿ ನೋಡುತ್ತೇವೆ, 38 ವರ್ಷದಲ್ಲಿ ಒಂದು ರೋಗಿ ಇದ್ದಿದ್ದನು, ಒಂದು ಕುಷ್ಠ ರೋಗಿ ಇದ್ದಿದ್ದನು. ಅವನು ಆಲ್ರೆಡಿ ಕೊಳದ ದಡ್ಡಿಯಲ್ಲೇ ಇದ್ದಿದ್ದಾನೆ. ಪ್ರೈಸ್ ದ ಲಾರ್ಡ್. ಅವನು ಆಲ್ರೆಡಿ ಕೊಳದ ದಡ್ಡಿಯಲ್ಲೇ ಇದ್ದಾನೆ. ಅದ್ರ ಒಳಗೆ ಯಾರು ಹೋಗಿ ಮುಳುಗುತ್ತಾರೋ ಅವರಿಗೆ ಸ್ವಸ್ಥವಾಗ್ತಾ ಇತ್ತು. ಹಲ್ಲೆಲೂಯಾ. ಅವ್ರಿಗೇನಾಗ್ತಾ ಇತ್ತು ಅಂದರೆ ಸ್ವಸ್ಥವಾಗ್ತಾ ಇತ್ತು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆದರೆ ಈತನು ಬಂದುಬಿಟ್ಟು 38 ವರ್ಷ, ಹಲ್ಲೆಲೂಯಾ, ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, 1 ತಿಂಗಳಲ್ಲ, 1 ವರ್ಷ ಅಲ್ಲ, 38 ವರ್ಷಗಳನ್ನು ಆತನು ಆ ದಡದಲ್ಲೇ ಕೂತಿದ್ದಾನೆ. ಆದರೆ ಅವನಿಗೆ ಕೊಳದಲ್ಲಿ ಇಳಿಸೋದಕ್ಕೆ ಒಬ್ಬರು ಇಲ್ಲ. ಯಾಕಂದರೆ ಈ ಲೋಕ ಹೇಗಿದೆ ಗೊತ್ತಾ? ನಾನು ಚೆನ್ನಾಗಿದ್ದರೆ ಸಾಕು ಎಂತಿದೆ. ಹಲ್ಲೆಲೂಯಾ. ಎಲ್ಲಕ್ಕಿಂತ ಮುಂಚೆವಾಗಿ ನಾನು ಚೆನ್ನಾಗಿದ್ದರೆ ಸಾಕು ಎಂಬುದಾಗಿ ತಾನೇ ಯಾರು ಅವ್ರ ನೆರೆಹೊರೆಯಿರ್ತಾರೋ, ಯಾರವ್ರು ಬಂಧು ಬಳಗ ಇರ್ತಾರೋ ಅವ್ರಿಗೆ ಮಾತ್ರ ಎತ್ಕೊಂಡು ಹೋಗ್ತಾರೆ. ಹಲ್ಲೆಲೂಯಾ. ಆದರೆ ಮನುಷ್ಯರು ನಮ್ಮನ್ನು ಮರೆತು ಹೋಗಬಹುದು. ಮನುಷ್ಯರು ನಮ್ಮನ್ನು ಮರೆತು ಹೋಗಬಹುದು. ಮನುಷ್ಯನು ಇವನು ನನ್ನವನು ಅಲ್ಲ ಅಂತ ಹೇಳಬಹುದು. ಆದರೆ ಯೇಸು ಯಾವತ್ತೂ ನೀನು ನನ್ನವನು ಅಲ್ಲ ಎಂದು ಹೇಳೋದಿಲ್ಲ. ಯೇಸು ಹೇಳಿರೋದು ನೀನು ನನ್ನವನೇ ಎಂದು ಹೇಳಿರೋದು.
ಪ್ರೈಸ್ ದ ಲಾರ್ಡ್. ನಾನು ಎಷ್ಟೇ ಘೋರ ಪಾಪಿಯಾಗಿದ್ದರೂ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾರೆ, ನೀನು ನನ್ನವನು ಎಂಬುದಾಗಿ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಆ 38 ವರ್ಷದಲ್ಲಿ ಶಾಯದ್ ಹೋ ಸಕ್ತಾ ಹೈ ಅವನನ್ನು ದಾಟಿ ಹೋಗಿರ್ಬೋದು, ಅವನನ್ನು ತುಳ್ಕೊಂಡು ಹೋಗಿರ್ಬೋದು, ಅಥವಾ ಅವನನ್ನು ನೋಡಿ ಜೋಕ್ಸ್ ಮಾಡಿರ್ಬೋದು. हो सकता है उसे देख के मतलब जोक्स किया होगा. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆತನು ಎಲ್ಲ ಕಷ್ಟಗಳನ್ನು ಅನುಭವಿಸಿಕೊಂಡು ಬಂದಿದ್ದನು. ಹಲ್ಲೆಲೂಯಾ. ಅನೇಕರಿಗೆ ನೋಡಿದ್ರೆ ಅವನು 38 ವರ್ಷದಲ್ಲಿ ಅವನು ಎಷ್ಟೋ ಜನರಿಗೆ ನೋಡಿದಾಗ ಅವನಿಗೆ ದುಃಖ ಆಗ್ತಿರ್ಬೋದು. ಅಯ್ಯೋ, ನನಗೆ ಯಾರಾದರೂ ಹೆಲ್ಪ್ ಮಾಡಿದರೆ ನಾನು ಒಳಗೋಗಿ ಗುಣವಾಗ್ತಿದ್ದಲ್ಲ, ನನಗಿಂತ ಮುಂಚಿತವಾಗಿ ಹೋಗಿ ಅವರು ಸ್ವಸ್ಥವಾಗುತ್ತಾ ಇದ್ದಾರಲ್ಲೆಂದು ಅವ್ರಿಗೆ ನೋಡಿ ದುಃಖ ಆಗಿರ್ಬೋದು. ಹಾಗೆ ಅದೇ ಸೇಮ್ ಪ್ರಕಾರ ನಮ್ಮ ನೆರೆಹೊರೆಯವರನ್ನು ಗಾಡಿ ತಗೊಂಡ್ರಾಗಲಿ, ಅವರು ಸಮೃದ್ಧಿವಾಗಿರುವಾಗಲಾಗಲಿ ನಮ್ಮನ್ನು ಮನಸ್ಸು ಚೇಂಜ್ ಆಗಿ ಅಯ್ಯೋ ಅವರಿಗೆಲ್ಲವನ್ನೂ ಬಂತಲ್ಲ ನನಗಿನ್ನೂ ಬಂದಿಲ್ಲೆಂದು ಚಿಂತೆ ಮಾಡಬೇಡಿರಿ. ನಿಮಗಾಗಿ ಏಸು ಇದ್ದಾರೆ, ನಿಮಗಾಗಿ ಏಸು ಒದಗಿಸಿಕೊಡುತ್ತಾರೆ. ಹಲ್ಲೆಲೂಯಾ. ನಿಮ್ಮ ಪರವಾಗಿ ಯೇಸು ಇದ್ದಾರೆ. ನಿಮಗಿಂತ ಹಿಂದೆ ಬಂದು ಎಲ್ಲವನ್ನು ಮಾಡಿಕೊಂಡಿರೆಂದು ಚಿಂತೆ ಮಾಡಬೇಡಿರಿ. ಹಲ್ಲೆಲೂಯಾ. ನಿಮಗಾಗಿ ಕರ್ತನು ಇದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಿಮ್ಮ ಬಳಿಗೆ ಬರುತ್ತಾನೆ. ಯಾವ ಪ್ರಕಾರ 38 ವರ್ಷದ ರೋಗಿಯ ಬಳಿಗೆ ಯೇಸು ಬಂದಿದರೋ ನಿಮ್ಮ ಬಳಿಗೂ ಯೇಸು ಬರುತ್ತಾರೆ. ಹಲ್ಲೆಲೂಯಾ. ಅವ್ರಿಗೆ ಜಸ್ಟ್ ಕೊಳದಲ್ಲಿ ಎಳೆದ್ರೆ ಮಾತ್ರ ಸ್ವಸ್ಥವಾಯಿತು. ಆದರೆ ಯೇಸು ಕ್ರಿಸ್ತನು ಇವರಿಗೆ ಒಂದು ಮಾತು ಹೇಳ್ತಾನೆ, ನಡಿ, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡಿಯಂತೆ. ಒಂದೇ ಒಂದು ಶಬ್ದದಿಂದ ಅವನಿಗೆ ಗುಣವಾಗಿದೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನೇ ನಮಗೆ ಕೊಟ್ಟರು ಅದು ಬಹು ಸುಂದರವಾಗಿರುತ್ತದೆ. ತಡವಾಗಬಹುದು, ನಮ್ಮ ಆಶೀರ್ವಾದ ತಡವಾದರೂ ಬೇಸರ ಮಾಡಿಕೊಳ್ಳದೆ ನಾವು ದೇವರ ಸನ್ನಿಧಿಯಲ್ಲಿ ಪ್ರತಿ ಮುಂಜಾನೆ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ದ ಲಾರ್ಡ್. ಪ್ರತಿ ಸಾಯಂಕಾಲ ನಾವು ಮಲಗೋದಕ್ಕಿಂತ ಮುಂಚಿತವಾಗಿ ದೇವರನ್ನು ಸ್ತುತಿ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಪರಿಶುದ್ಧಾತ್ಮನಿಗೆ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿರುವ ಜನದ ಹಾಗೆ ನಮ್ಮ ಮನಸ್ಸು ಮಾಡಿಕೊಳ್ಳಬಾರದು. ಇವನು 38 ವರ್ಷದಿಂದ ಬಿದ್ದಾನಂದರೆ ಅನೇಕರು ಇವನನ್ನು ನೋಡಿದ್ದಾರೆ, ಅನೇಕರು ಇವನು ಮುಂದೆ ಸ್ವಸ್ಥವಾಗಿದ್ದರನ್ನು ಇವನು ನೋಡಿದ್ದಾನೆ. ಆದರೆ ಇವನನ್ನು ಎತ್ತುಕೊಂಡು ಹೋಗಿ ಆ ಕೊಳದಲ್ಲಿ ಇಳಿಸೋರು ಒಬ್ಬರು ಇರಲಿಲ್ಲ. ಹಲ್ಲೆಲೂಯಾ. ಆ ಇಳಿಸಲಿಲ್ಲ. ಅದಕ್ಕಾಗಿ ಕರ್ತನು ಇವನ ಬಳಿಗೆ ಬಂದು ಹೇಳುತ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಇವರ ಬಳಿಗೆ ಬಂದು ಹೇಳುತ್ತಾ ಇದ್ದಾರೆ, ನಿನಗೆ ಎದ್ದು ಏಳು, ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡಿ ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಹಾಸಿಗೆ ಆವತ್ತು ಸಬ್ಬತ್ ದಿನವಾಗಿತ್ತು. ಅಲ್ಲಿ ಬೈಬಲಲ್ಲಿ ಕೆಲವೊಂದು ಜನ ಹೇಳ್ತಾರೆ, ಇವತ್ತು ಸಬ್ಬತ್ ದಿನವಾಗಿದೆ, ಇವತ್ತು ಹೇಗೆ ನೀನು ಸ್ವಸ್ಥವಾಗಿದೆಯಾ? ಹಲ್ಲೆಲೂಯಾ. ಅದಕ್ಕೆ ದೇವರಿಗೆ ಮನುಷ್ಯರಿಗೆ ಡಿಫ್ರೆಂಟ್ ಇದೆ. ಪ್ರೈಸ್ ದ ಲಾರ್ಡ್. ಮನುಷ್ಯನು ಲೋಕದ ಕುರಿತಾಗಿ ಮಾತಾಡ್ತಾನೆ, ಆದರೆ ಪರಲೋಕದಾಗಿರುವ ನನ್ನ ತಂದೆ ಪರಲೋಕದ ಕುರಿತಾಗಿ ಮಾತಾಡ್ತಾನೆ. ಹಲ್ಲೆಲೂಯಾ. ಆತನು ಯಾವ ದಿನ ಏನು, ಯಾವ ಸಮಯವೇನು, ಆತನು ಯಾವಾಗ ಬೇಕಾದರೆ ಅವಾಗ ನಿನ್ನನ್ನು ಗುಣಪಡಿಸುತ್ತಾನೆ. ಸಬ್ಬತ್ತು ದಿವಸ ಗುಣಪಡಿಸಬಾರ್ದಂತೇನಿಲ್ಲ, ಸಬ್ಬತ್ ಆದಮೇಲೆ ಗುಣಪಡಿಸಬಾರ್ದಂತಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ನಿನ್ನನ್ನು ಬಿಡುಗಡೆ ಮಾಡೋದಕ್ಕಾಗಿ ಯಾವ ಸಮಯ ಆತನಿಗೆ ಬೇಕಾಗಿಲ್ಲ. ನೀನು ಚರ್ಚಿಗೆ ಹೋದರೆ ದೇವರು ಗುಣಪಡಿಸುತ್ತಾನಂತಿಲ್ಲ, ನಿನ್ನ ಮನೆಗಿದ್ದರೆ ಗುಣಪಡಿಸುತ್ತಾನಂತಿಲ್ಲ. ಹಲ್ಲೆಲೂಯಾ. ಕರ್ತನನ್ನು ಯಾವ ಸಮಯದಲ್ಲಿ ನೀನು ಕರೆದರೆ ಆ ಸಮಯದಲ್ಲಿ ದೇವರು ಬರುವಾತನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ಇಲ್ಲೊಂದು ವಾಕ್ಯ ಓದೋಣ. ಇಲ್ಲಿ ದೇವರಿಗೆ ಇವಾಗ ಜಸ್ಟ್ ಈ ವಾಕ್ಯದಲ್ಲಿ ಕೂಡೋದಕ್ಕಿಂತ ಮುಂಚಿತವಾಗಿ, ಈ ಸಂದೇಶವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಪರಿಶುದ್ಧಾತ್ಮನನ್ನು ಕೇಳಿಕೊಂಡೆ. ಪರಿಶುದ್ಧ ಆತ್ಮನೇ ಯಾವ ವಿಷಯದಲ್ಲಿ ಹೇಳಬೇಕು ನನ್ನನ್ನು ತಿಳಿಸಿಕೊಡು ಎಂಬುದಾಗಿ ಆತನನ್ನು ನಾವು ಕೇಳಿಕೊಳ್ಳಬೇಕು. ನಾವು ಕೇಳಿಕೊಳ್ಳುವಾಗ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಇಲ್ಲಿ 2 ವಾಕ್ಯ ಕೊಟ್ಟಿದ್ದಾರೆ, 2 ವಾಕ್ಯ ಓದೋಣ ಬನ್ನಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್.
ನಾವು ಇನ್ನೊಂದು ಏನು ಉತ್ತರ ಕೊಡಬೇಕೆಂದು ಚಿಂತೆ ಮಾಡಬಾರದು. ನಾವು ಸ್ವಂತ ಚಿಂತೆ ಮಾಡಿ ಸ್ವಂತ ಕೈಯಿಂದ ಬರ್ಕೊಂಡು ಹೋಗಬಾರದು. ನಾವು ಪವಿತ್ರಾತ್ಮನನ್ನು ಕೇಳಬೇಕು. ಆ ಪವಿತ್ರಾತ್ಮ ಯಾವ ವಿಷಯದಲ್ಲಿ ಹೇಳಬೇಕೋ ಅದು ಪವಿತ್ರಾತ್ಮ ತಿಳಿಸುತ್ತಾನೆ. ಇದು ನಾನು ಸ್ವಂತವಾಗಿ ಹೇಳುತ್ತಲ್ಲ, ವಾಕ್ಯ ಹೀಗೆ ಹೇಳುತ್ತದೆ. ಹಲ್ಲೆಲೂಯಾ. ಲೂಕ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 12ನೇ ವಚನ, ಏನು ಉತ್ತರ ಕೊಡಬೇಕು, ಏನು ಹೇಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಯಾಕಂದರೆ ನೀವು ಹೇಳತಕ್ಕದು ಪವಿತ್ರಾತ್ಮ ಆ ಗಳಿಗೆಯಲ್ಲಿ ನಿಮಗೆ ಕಲಿಸಿಕೊಡುವನು ಅಂದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಬರೆದಿಟ್ಟುಕೊಂಡು ಹೋಗಬೇಕಂತಲ್ಲ, ಪವಿತ್ರಾತ್ಮನು ಆ ಗಳಿಗೆಯಲ್ಲಿ ಕಲಿಸಿಕೊಡುವನೆಂಬುದಾಗಿ ಹೇಳುತ್ತಾರೆ. ಹಲ್ಲೆಲೂಯಾ. ನಾವು ಯೋಚನೆ ಮಾಡ್ತೇವೆ, ಇವತ್ತಿದು ಹೇಳಬೇಕು, ನಾನು ಈ ರೀತಿ ಹೇಳಿದ್ರೆ ನಾನು ಚೆನ್ನಾಗಿ ಕಾಣುತ್ತೇನೆ. ಅಲ್ಲಲ್ಲ, ನಾನು ಚೆನ್ನಾಗಿ ಕಾಣೋದಲ್ಲ, ನನ್ನ ತಂದೆ ನಾಮ ಮಹಿಮೆ ಪಡಬೇಕು. ಯೇಸು ಕ್ರಿಸ್ತ, ನಾವು ಆಡುವ ಮಾತಿನಲ್ಲಿ ಯೇಸು ಕ್ರಿಸ್ತನ ನಾಮಕ್ಕೆ ಮಹಿಮೆ ಬರಬೇಕು. ಆ ನಾಮಕ್ಕೆ ಮಹಿಮೆ ಬರಬೇಕಾದ್ರೆ ಅಲ್ಲಿ ನನ್ನ ಜ್ಞಾನ ತಗೊಂಡು ಹೋಗಬಾರದು, ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು. ಪವಿತ್ರಾತ್ಮನೇ ಇವತ್ತು ನನ್ನನ್ನು ಯಾವ ವಿಷಯದಲ್ಲಿ ಮಾತಾಡೋದಕ್ಕಾಗಿ ನನ್ನನ್ನು ಉಪಯೋಗ ಮಾಡು, ನನ್ನನ್ನು ಕಲಿಸಿಕೊಡು ಎಂದು ನಾವು ಪವಿತ್ರಾತ್ಮನನ್ನು ಕೇಳಿಕೊಳ್ಳಬೇಕು. ಆಗ ಪವಿತ್ರಾತ್ಮನು ನಮಗೆ ಕಲಿಸಿಕೊಡುತ್ತಾನೆ. ಅಲ್ಲಿ ಯಾವ ವಿಷಯದಲ್ಲಿ ಮಾತಾಡಬೇಕು, ಯಾವ ವಿಷಯದಲ್ಲಿ ಸುವಾರ್ತೆ ಸಾರಬೇಕು ಎಂದು ಪವಿತ್ರಾತ್ಮ ಕಲಿಸಿಕೊಡುತ್ತಾನೆ. ಮನುಷ್ಯನ ಕಲಿಸಿರೋದು ನಮಗೆ ಮರ್ತು ಹೋಗ್ಬೋದು, ಆದರೆ ಈ ಪವಿತ್ರಾತ್ಮ ಇದನ್ನಲ್ಲ, ಈತನು ಕಲಿಸಿರುವುದು ಯಾವತ್ತೂ ಮರ್ತು ಹೋಗೋದಕ್ಕೆ ಆಗೋದಿಲ್ಲ. ಯಾಕಂದರೆ ಆತನು ಕೊಡುವುದಿಲ್ಲ, ಆತನು ಹೇಳುವುದು, ಆತನು ಮಾಡುವುದು ಈ ಲೋಕದಕ್ಕಿಂತಲೂ ಎಷ್ಟೋ ಬಹು ಸುಂದರವಾಗಿದೆ. ಹಲ್ಲೆಲೂಯಾ. ಲೋಕದಲ್ಲಿರುವಂಥ ಬುಕ್ಗಳನ್ನು ಓದ್ರೆ ಮರ್ತು ಹೋಗಬಹುದು, ಆದರೆ ಪವಿತ್ರಾತ್ಮನ ಸಹಾಯ ತಗೊಂಡು ನೀನು ಸುವಾರ್ತೆ ಸಾರುವುದಾದರೆ ನೀನು ಯಾವತ್ತೂ ಬಿದ್ದು ಹೋಗೋದಿಲ್ಲ, ಯಾವತ್ತೂ ನೀನೇನಾಗೋದಿಲ್ಲ, ನಿನಗೆ ಅವಮಾನವಾಗೋದಿಲ್ಲ. ಪ್ರೈಸ್ ದ ಲಾರ್ಡ್. ಅವಮಾನವಾಗಿದ್ದರೂ ಅದರಿಂದ ಬೆಳೆಸೋದಕ್ಕೆ ದೇವರಿದ್ದಾನೆ. ಸೈತಾನ್ ಟ್ರೈ ಮಾಡುತ್ತದೆ ನಿನ್ನನ್ನು ಅವಮಾನಪಡಿಸೋದಕ್ಕಾಗಿ, ಸೈತಾನ ಟ್ರೈ ಮಾಡುತ್ತದೆ ನಿನ್ನನ್ನು ಕೆಡಿಸೋದಕ್ಕಾಗಿ. ಆದರೆ ನೀನು ಕೆಟ್ಟೋಗೋದಕ್ಕಾಗಿ ದೇವರು ಬಿಡುವುದಿಲ್ಲ, ದೇವರು ನಿನ್ನ ಸಂಗಡ ಇರುತ್ತಾನೆ. ಹಲ್ಲೆಲೂಯಾ. ಲೋಕದ ಪದ್ಧತಿ ಪ್ರಕಾರ ನಮಗದು ಟಾರ್ಚರ್ ಕೊಡ್ಬೋದು, ಆದರೆ ಪರಲೋಕದ ತಂದೆ ನಿನ್ನ ಪಕ್ಷದಲ್ಲಿ ಇರುವುದಾದರೆ ಆ ಸೈತಾನು ನಿನ್ನ ಮುಂದೆ ಬಿದ್ದು ಓಡಿ ಹೋಗುತ್ತದೆ. ಹಲ್ಲೆಲೂಯಾ. ಈ ವಾಕ್ಯ ಹೀಗೆ ಹೇಳುತ್ತದೆ, ನೀವು ಹೇಳತಕ್ಕದು ಪವಿತ್ರಾತ್ಮನು ಆ ಗಳಿಗೆಯಲ್ಲೇ ನಿಮಗೆ ಕಲಿಸಿಕೊಡುವನು ಅಂದನು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಆ ಪವಿತ್ರಾತ್ಮನು ಆ ಗಳಿಗೆಯಲ್ಲೇ ಕಲಿಸಿಕೊಡುತ್ತಾನೆ. ಹಲ್ಲೆಲೂಯಾ. ನಾವು ಕುಂತು ಅದು ಬರ್ಕೊಂಡು ಹೋಗೋದಕ್ಕಿಂತಲೂ ಪವಿತ್ರಾತ್ಮನನ್ನು ನಾವು ಕೇಳಬೇಕು. ಪವಿತ್ರಾತ್ಮನೇ ನನಗೆ ಸಹಾಯ ಮಾಡು ಎಂದು ಕೇಳಬೇಕು. ಆತನು ನಮಗೆ ಸಹಾಯ ಮಾಡುತ್ತಾನೆ. ಇಲ್ಲಿ ಮುಂದೆ ಲೂಕ 12:32 ಹೀಗೆ ಹೇಳುತ್ತದೆ, ಚಿಕ್ಕ ಹೆಂಡೆ ಹೆದರಬೇಡ, ಆ ರಾಜ್ಯವನ್ನು ನಿಮಗೆ ದಯಪಾಲಿಸುವುದಕ್ಕೆ ನಿಮ್ಮ ತಂದೆ ಸಂತೋಷವುಳ್ಳವನು ಆಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾವ ರಾಜ್ಯದ ಕುರಿತಾಗಿ ನೀನು ಯೋಚಿಸುತ್ತಾ ಇದ್ದೀಯೋ ಆ ರಾಜ್ಯದ ಕುರಿತಾಗಿ ದೇವರು ಹೇಳ್ತಾ ಇದ್ದಾರೆ, ಚಿಕ್ಕ ಹೆಂಡೆ ಹೆದರಬೇಡ, ಆ ರಾಜ್ಯವನ್ನು ನಿನಗೆ ದಯಪಾಲಿಸುವುದಕ್ಕೆ ನಿನ್ನ ತಂದೆ ಸಂತೋಷವುಳ್ಳವನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತದೆ, ಸತ್ಯವೇದ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನನ್ನು ಅಧಿಕ ಬಹುಮಾನವನ್ನು ಇಟ್ಟಿದ್ದಾನೆ. ನೀನು ಚಿಂತೆ ಮಾಡಬೇಡ, ನಾನು ಒಂಟಿಯಾಗಿದ್ದೇನೆ, ನಾನು ಬಡವನಾಗಿದ್ದೇನೆ, ನನ್ನಲ್ಲಿ ಏನಿದೆ ಅಂತ ಚಿಂತೆ ಮಾಡಬೇಡ. ನಿನಗೋಸ್ಕರ ದೇವರು ಅಧಿಕ ಬಹುಮಾನ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಬಹುಮಾನ ದೇವರು ನಿನ್ನನ್ನು ಅತಿ ಶೀಘ್ರವಾಗಿ ದಯಪಾಲಿಸುತ್ತಾರೆ, ಒದಗಿಸಿ ಕೊಡುತ್ತಾರೆ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ನೀನು ಭಯಪಡಬೇಡ, ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ಆ ರಾಜ್ಯ ನಿನಗೆ ದಯಪಾಲಿಸುತ್ತೇನೆಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ.
ಈ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಬೇಕು. ಯಾವಾಗ ನೀನು ಪ್ರಾರ್ಥನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀಯೋ ಆವಾಗ ಅದು ಮತ್ತೆ ಚಿಗುರು ಹೋಗುತ್ತದೆ. ಇದುವರೆಗೂ ನಿಂತಿರುವ ಎಲ್ಲ ಕಾರ್ಯಗಳನ್ನು ಮತ್ತೆ ಸಫಲವಾಗುತ್ತವೆ, ಮತ್ತೆ ಸ್ಟಾರ್ಟ್ ಆಗುತ್ತವೆ. ಯೇಸು ನಿನ್ನ ಸಂಗಡಿದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡು. ಪ್ರಾರ್ಥನೆಯಲ್ಲಿ ಬಲ ಇದೆ. ಆ ಪ್ರಾರ್ಥನೆಯ ಅರ್ಥ ತಂದೆ ನಿನ್ನ ಸಂಗಡ ಮಾತಾಡುತ್ತಾರೆ. ನೀನು ಯಾವಾಗಲೂ ಪ್ರಾರ್ಥನೆ ಮಾಡುತ್ತಾ ಇರು, ವಾಕ್ಯವನ್ನು ಧ್ಯಾನಿಸುತ್ತಾ ಇರು. ದೇವರು ನಿನ್ನನ್ನು ಉನ್ನತ ಮಟ್ಟಕ್ಕೆ ಒಯ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವ ಸ್ಥಳದಲ್ಲಿ ನಿನ್ನ ತಲೆ ತಗ್ಗಿಸಿದೆಯೋ ಅದೇ ಸ್ಥಳದಲ್ಲಿ ನಿನ್ನ ತಲೆ ಎತ್ತಲ್ಪಡುತ್ತದೆ. ಇದು ಕರ್ತನಿಂದಲ ಆಯ್ತದೆ. ಯಾಕಂದರೆ ದೇವರ ವಾಕ್ಯ ಹೇಳುತ್ತದೆ, ತಳ್ಳಿಬಿಟ್ಟ ಕಲ್ಲು ಮುಖ್ಯವಾದ ಮೂಲೆಗಲ್ಲಾಯಿತು, ಇದು ಕರ್ತನಿಂದಲೇ ಆಯಿತು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ಹಲ್ಲೆಲೂಯಾ. ಆ ವಾಕ್ಯ ನಿನಗಾಗಿ ಹೇಳುತ್ತಾ ಇದೆ, ನೀನು ಭಯಪಡಬೇಡ. ತಳ್ಳಿಬಿಟ್ಟ ಕಲ್ಲು, ಇದು ಮುಖ್ಯವಾದ ಮೂಲೆಗಲ್ಲು ಹೇಗಾಗುತ್ತದೆ ಗೊತ್ತಾ? ಇದು ಕರ್ತನಿಂದಲೇ ಆಗುತ್ತದೆ. ಇದು ಯೇಸುವಿನಿಂದಲೇ ಆಗುತ್ತದೆ. ಇದು ಯೇಸುವಿನಿಂದ ಸಾಧ್ಯವಾಗಿದೆ. ಯೇಸುವಿನ ನಾಮದಲ್ಲಿ ಎಲ್ಲವೂ ಸಾಧ್ಯವಾಗಿದೆ. ಇವತ್ತು ನೀನು ಅನ್ಕೋತಿರ್ಬೋದು, ಅಯ್ಯೋ ಇದು ನಡೆಯುವುದಿಲ್ಲ ಎಂದು. ಸ್ವಂತ ನಿನ್ನ ಮನೆಯವರು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಬೇಡ. ಸ್ವಂತ ನಿನ್ನ ಅಣ್ಣ ತಮ್ಮರು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಬೇಡ. ನೀನು ಯೇಸುವಿನ ನಾಮದಲ್ಲಿ ಈ ಕಾರ್ಯ ನಡೀತದೆ ಅಂತ ಹೇಳು. ಈ ಸೇವೆ ಆರಂಭವಾಗುತ್ತದೆ. ಈ ಸೇವೆ ಸ್ಟಾರ್ಟ್ ಆಗುತ್ತದೆ. ನನ್ನ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತದೆ. ನನ್ನ ಕೆಲಸ ಬರುತ್ತದೆ ಎಂದು ಈ ರೀತಿ ನೀನು ನೋಡು. ಯೇಸು ನಿನ್ನನ್ನು ಅಭಿವೃದ್ಧಿಪಡಿಸುತ್ತಾರೆ. ನೀನು ನುಡಿದಿದಂತೆ ಯೇಸು ನಿನ್ನ ಜೀವಿತದಲ್ಲಿ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ಈ ಹೊತ್ತು ನಿನ್ನ ಸಂಗಡೆ ಈ ವಾಕ್ಯವನ್ನು ಇಟ್ಟು ಮಾತಾಡಿದ್ದಾರೆ. ಆ ವಾಕ್ಯವನ್ನು ನಂಬಿ ಪ್ರಾರ್ಥನೆ ಮಾಡು. ದೇವರು ನಿನಗೆ ಬಿಡುಗಡೆ ಕೊಡುತ್ತಾರೆ. ದೇವರು ನಿನ್ನ ತಲೆ ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ಮತ್ತೆ ನಿನ್ನ ತಲೆ ಎತ್ತಲ್ಪಡುತ್ತದೆ. ಭಯಪಡಬೇಡ, ನಿನ್ನ ಸಂಗಡೆ ಯೇಸು ಇದ್ದಾರೆ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್.